ಹಾಯ್ ಹಲೋ ನಮಸ್ಕಾರ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ದುರಂಧರ್ ಸಿನಿಮಾ ನಿನ್ನೆ ಅಷ್ಟೇ ರಿಲೀಸ್ ಆಗಿದೆ. ಸೊ ರಿಲೀಸ್ ಆಗೋದಕ್ಕಿಂತ ಮುಂಚೆ ಅಡ್ವಾನ್ಸ್ ಆಗಿ ಸಾಕಷ್ಟು ಹೆಸರನ್ನ ಮಾಡಿರುವಂತಹ ಸಿನಿಮಾ ಹೊಸ ದಾಖಲೆಯನ್ನೇ ಬರೆದಿದೆ ಅಂತಲೇ ಹೇಳ್ಬೋದು. ದಾಖಲೆಗೆ ಮತ್ತೊಂದು ಹೆಸರೇ ದುರಂಧರ್ 2 ಅಂತಲೂ ಸಾಕಷ್ಟು ಸುದ್ದಿಗಳನ್ನು ಕೂಡ ನಾವು ನೋಡಿದ್ದೀವಿ. ಜನರ ಪ್ರತಿಕ್ರಿಯೆ ನೋಡಿದಾಗಲೂ ಅಷ್ಟೇ, ಈ ಪಾರ್ಕಿಂಗ್ ಆಗಿರ್ಬೋದು, ಇಲ್ಲೆಲ್ಲ ಜಾಗನೇ ಇಲ್ಲ ಬೇರೆ ಗಾಡಿಗಳನ್ನ ಅಂದರೆ ನಿಲ್ಸೋಕ್ಕೋಸ್ಕರ. ಅಲ್ಲಿ ದುರಂಧರ್ ಸಿನಿಮಾವನ್ನು ನೋಡೋಕ್ಕೆ ಬಂದವರೇ ಪಾರ್ಕಿಂಗ್ ಜಾಸ್ತಿ ಆಗಿದೆ. ಸೊ ಅಂಥದ್ರಲ್ಲಿ ಇಂಥ ಸಿನಿಮಾವನ್ನು ರಮ್ಯಾ ಅವರು ತೆಗಳಿದ್ದು ಯಾಕೆ ಅನ್ನೋ ಪ್ರಶ್ನೆ ಬಂದಿದೆ. ಸೊ ಹೌದು, ರಮ್ಯಾ ಅವರು ಈ ಸಿನಿಮಾದ ರಿವ್ಯೂ ಅನ್ನು ಕೊಟ್ಟಿದ್ದಾರೆ. ಸೊ ರಮ್ಯಾ ಅವ್ರಿಗೆ ಈ ಸಿನಿಮಾ ಇಷ್ಟ ಆಗಿಲ್ಲ. ಸೊ ಯಾಕೆ ಇರ್ಬೋದು ಅನ್ನೋದು ಅವ್ರಿಗೆ ಬಿಟ್ಟದ್ದು. ಬಟ್ ಅವ್ರಿಗೆ ಈ ಸಿನಿಮಾ ಇಷ್ಟ ಆಗಿಲ್ಲ ಅಂದ್ರೆ ಸಾಕಷ್ಟು ಜನರು ಈ ಸಿನಿಮಾವನ್ನ ಇಷ್ಟಪಟ್ಟಿದ್ದಾರೆ. ದುರಂಧರ್ 1 ಆಗಿರ್ಬೋದು. ಆಕ್ಚುಲಿ ದುರಂಧರ್ 1 ಫಸ್ಟ್ ಸ್ಟಾರ್ಟ್ ಆದಾಗ ಅಲ್ಲಿ ಜನನೇ ಇರಲಿಲ್ಲ, ಅಂದ್ರೆ ಸಾಕಷ್ಟು ಎಲ್ಲ ಥಿಯೇಟರ್ ಖಾಲಿ ಹೊಡಿತಾ ಇತ್ತು. ಆಮೇಲೆ ರೀಲ್ಸ್ ಯಾವಾಗ ಟ್ರೆಂಡ್ ಆಯ್ತೋ, ಆ ದುರಂಧರ್ ಸ್ಪೈ ಮಾಡುವಂತ ರೀಲ್ಸ್ ಯಾವಾಗ ಟ್ರೆಂಡ್ ಆಯ್ತೋ ಅವಾಗಿಂದ ದುರಂಧರ್ಗೆ ಒಂದು ಅಂದ್ರೆ ಹೊಸ ಆಗಿ ಒಂದು ಏನ್ ಹೇಳ್ಬೋದು ಹೆಸರೇ ಆಗಿರ್ಬೋದು, ಅಥವಾ ದುರಂಧರ್ ಇನ್ನು ಮುಂದೆ ಹೋಗುತ್ತೆ, ದುರಂಧರ್ ಫಿಲ್ಮ್ ಗೆಲ್ಲೋ ಅಂತ ಒಂದು ಹಂತಕ್ಕೆ ಬಂದಿದ್ದು ಆ ರೀಲ್ಸ್ ಇಂದ ಅಂತಾನೆ ಹೇಳ್ಬೋದು. ಆದ್ರೆ ಇದೀಗ ರಮ್ಯಾ ಅವರ ಈಗ ಕೊಟ್ಟಿರುವಂತಹ ನೆಗೆಟಿವ್ ರಿವ್ಯೂ ಏನಾದ್ರೂ ಜನಗಳಿಗೆ ಇಂಪ್ಯಾಕ್ಟ್ ಆಗಬಹುದಾ ಅನ್ನೋದು ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ರಮ್ಯಾ ಅವರ ರಿವ್ಯೂ ಅಥವಾ ರಮ್ಯಾ ಅವರ ಮಾತು ಏನು ನೇರ ದಿಟ್ಟ ನಿರಂತರ ಮಾತು ಇದೆ ಅಲ್ಲ ರಮ್ಯಾ ಅವ್ರದ್ದು, ಸೊ ಅದು ಎಲ್ರಿಗೂ ಇಷ್ಟ ಆಗುವಂಥದ್ದು. ಸೊ ಅವರ ಈ ಮಾತಿನ ಪ್ರಯುಕ್ತ ಯಾರಾದ್ರೂ ದುರಂಧರ್ ಸಿನಿಮಾವನ್ನ ನೋಡಕ್ಕೆ ಹೋದವರು ಅಥವಾ ಹೋಗೋದನ್ನ ನಿಲ್ಲಿಸ್ಬಿಡ್ಬೋದು ಅನ್ನೋ ರೇಂಜ್ಗೆ ರಿವ್ಯೂ ಅನ್ನು ಕೊಟ್ಟಿದ್ದಾರೆ. ತುಂಬಾ ಟೈಮ್ ವೇಸ್ಟ್ ಮಾಡುವಂತ ಸಿನಿಮಾ, ಏನು ಇಲ್ಲ ಸಿನಿಮಾದಲ್ಲಿ. ರಣಬೀರ್ ಅವರ ಉದ್ದ ಕೂದಲು ಬಿಟ್ಟು ಮತ್ತೆ ಈ ಸಿನಿಮಾದಲ್ಲಿ ಏನು ಇಲ್ಲ ಅಂತಾನು ಒಂದು ರಿವ್ಯೂ ಕೊಟ್ಟಿದ್ದಾರೆ. ಸೊ ಇದು ರಮ್ಯಾ ಅವ್ರಿಗೆ ಒಂಥರ ಕಟು ವಿಮರ್ಶೆ, ಅವ್ರು ಕೊಟ್ಟಂತಹ ಒಂದು ಕಟು ವಿಮರ್ಶೆ ಅಂತ ಹೇಳ್ಬೋದು, ಅಂದ್ರೆ ಕಟುವಾಗಿ ಕೊಟ್ಟಿರುವಂತಹ ರಿವ್ಯೂ ಅಂತ ಹೇಳ್ಬೋದು. ಯಾಕಂದ್ರೆ ದುರಂಧರ್ ಸಿನಿಮಾ ಈಗ ಸಾಕಷ್ಟು ಹೆಸರು ಮಾಡ್ತಾ ಇದೆ. ಅಡ್ವಾನ್ಸ್ ಅಲ್ಲೇ 100 ಕೋಟಿಯಷ್ಟು ಒಂದು ಕಲೆಕ್ಷನ್ ಅನ್ನ ಮಾಡಿರುವಂತದ್ದು, ಅದರಲ್ಲೂ ನಮ್ಮ ಭಾರತದಲ್ಲಿ 44 ಕೋಟಿ ಕಲೆಕ್ಷನ್ ಅನ್ನ ಮಾಡಿರುವಂತದ್ದು. ಇದೀಗ ರಮ್ಯಾ ಕೊಟ್ಟಂತಹ ಹೇಳಿಕೆ ಜನಗಳಿಗೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಬಹುದು ಅನ್ನೋದು ಗೊತ್ತಿಲ್ಲ. ಆದ್ರೆ ರಮ್ಯಾ ಅವರು ಹೇಳೋ ಪ್ರಕಾರ ಇದು ಅಂದ್ರೆ ಬೋರಿಂಗ್ ಸಿನಿಮಾ, ಅಂದ್ರೆ ಬೋರಿಂಗ್ ಆಗಿದೆ. ದುರಂಧರ್ 1 ಕೂಡ ಅಷ್ಟೇ ಸಾಕಷ್ಟು ಜನಗಳಿಗೆ ತುಂಬಾ ಇಷ್ಟ ಆಗಿರುವಂತ ಸಿನಿಮಾ. ದುರಂಧರ್ 1 ನೋಡಿದ್ರೆ ದುರಂಧರ್ 2 ನೋಡಿದ್ರೆ ಅದು ಯಾರಿಗೂ ಅಂದ್ರೆ ಅರ್ಥ ಆಗುವಂತ ಪರಿಸ್ಥಿತಿಯಲ್ಲಿ ಹೋಗಲ್ಲ. ಯಾಕಂದ್ರೆ ದುರಂಧರ್ 1 ಏನಿದೆ, ದುರಂಧರ್ 1 ಅಲ್ಲಿ ಏನಾಯ್ತು, ಸೊ ಅದಕ್ಕೆ ಏನ್ ಕಾರಣ ಅನ್ನೋದು ದುರಂಧರ್ 2 ಅಲ್ಲಿ ಇರುವಂತದ್ದು. ಸೊ ದುರಂಧರ್ 2 ಕೂಡ ಬೋರಿಂಗ್ ಸಿನಿಮಾ ಅಂತ ರಮ್ಯಾ ಅವರು ರಿವ್ಯೂ ಕೊಟ್ಟಿದ್ದಾರೆ. ಸೊ ಟೈಮ್ ವೇಸ್ಟ್ ಸಿನಿಮಾ ಅಂತಾನು ಹೇಳಿದ್ದಾರೆ, ಸಮಯ ವ್ಯರ್ಥ ಮಾಡಬೇಡಿ ಅಂತಾನು ಹೇಳಿದ್ದಾರೆ. ಸೊ ಈ ಸಿನಿಮಾ ನೋಡ್ಕೊಂಡು ಸಮಯ ವ್ಯರ್ಥ ಮಾಡಬಾರ್ದು ಅಂತಾನು ಹೇಳಿದ್ದಾರೆ. ಯಾಕಂದ್ರೆ 4 ಗಂಟೆಗಳ ಕಾಲ ಸಿನಿಮಾ, ಸೊ 4 ಗಂಟೆಗಳ ಕಾಲ ಸಿನಿಮಾದಲ್ಲಿ ಏನೂ ಇಲ್ಲ ಅಂತಾನು ರಮ್ಯಾ ಅವರು ಹೇಳಿದ್ದಾರೆ. ಹಾಗಾಗಿ ವ್ಯಂಗ್ಯವಾಗಿ ಈ ಒಂದು ಮಾತನ್ನ ಹೇಳಿದ್ದಾರೆ. ಇದು ಕೇವಲ OTT ಅಲ್ಲಿ ಟೈಮ್ ಪಾಸ್ ಮಾಡೋಕೆ ಮಾತ್ರ ಲಾಯಕು ಅಂತಾನು ಹೇಳಿದ್ದಾರೆ. ಅಂದ್ರೆ OTT ಅಲ್ಲಿ ಈ ಸಿನಿಮಾ ನೋಡಕ್ ಮಾತ್ರ ಅಷ್ಟೇ, ಅಂದ್ರೆ ಟೈಮ್ ಪಾಸ್ಗೋಸ್ಕರ ಸಿನಿಮಾ ನೋಡಬಹುದೇನೋ, ಬಟ್ ಸಿನಿಮಾ ಚೆನ್ನಾಗಿಲ್ಲ, ಬೋರಿಂಗ್ ಆಗಿದೆ ಅಂತಾನು ರಿವ್ಯೂ ಕೊಟ್ಟಿದ್ದಾರೆ. ಸೊ ರಣವೀರ್ ಅವರ ಉದ್ದ ಕೂದಲು ಬಿಟ್ಟು ಬೇರೆ ಏನು ಇಲ್ಲ ಅನ್ನೋದು ಇವರ ಒಂದು ಮಾತು. ಸೊ ರಮ್ಯಾ ಅವ್ರು ಯಾಕೆ ಈ ತರ ಹೇಳಿದ್ರು, ಆಗಿಂದ ಅವ್ರದ್ದು ಮತ್ತೆ ಪಾಕಿಸ್ತಾನದ ಏನೋ ಒಂದು ವಾದಗಳಾಗಿತ್ತು, ಅವರು ಪಾಕಿಸ್ತಾನಕ್ಕೆ ಹೋಗಿದ್ರು, ಆ ತರ ವಿಷಯಗಳು ಚರ್ಚೆ ಆಗ್ತಾ ಇತ್ತು. ಸೊ ಅಂತ ಕಂಟೆಂಟ್ ಇರುವ ಸಿನಿಮಾವನ್ನ ರಮ್ಯಾ ಅವರು ತೆಗಳಿದ್ ಯಾಕೆ ಅನ್ನೋದು ಇಲ್ಲಿ ಪ್ರಶ್ನೆ ಮೂಡುವಂತದ್ದು. ಹಾಗಾಗಿ ಅವರ ರಿವ್ಯೂ ಅಂದ್ರೆ ಅವರ ಹಾನೆಸ್ಟ್ ರಿವ್ಯೂ ಕೊಟ್ಟಿದ್ದಾರೋ, ನಾವು ಕೂಡ ಸಿನಿಮಾ ನೋಡಿಲ್ಲ, ಬಟ್ ಸಿನಿಮಾ ನೋಡಿದ್ಮೇಲೆ ನಿಜವಾಗ್ಲೂ ರಮ್ಯಾ ಅವ್ರು ಹೇಳಿದ್ ಕರೆಕ್ಟಾ ಅನ್ನೋದನ್ನ ನಾವು ಕೂಡ ನೋಡ್ಬೇಕಾಗುತ್ತೆ.